ಯಾವತ್ತಾದ್ರೂ ಒಂದ್ ದಿವಸ ಯಾಕೆ ಗುರು ಈ ಸ್ಟ್ರಗ್ಲಿಂಗ್ ಎಲ್ಲ, ಏನೋ ಒಂದಷ್ಟು ಕೆಲಸ ಮಾಡ್ಕೊಂಡು ತಿಂಗಳಿಗೂ ಸಂಬಳ ಬಂದ್ರೆ ಬದುಕ್ಬಿಡ್ಬೋದಾ, ಈ ಇಂಡಸ್ಟ್ರಿಗೆ ಬಂದು ಹಿಂಗೆ ಯಾಕೆ ಆಗ್ತದೆ, ಹಿಂಗೇನಾಯ್ತು, ನನಗೆಲ್ಲ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅವಕಾಶ ಸಿಗ್ತಾ ಇಲ್ಲ, ಬೇಡ ಇನ್ನೇನಾದ್ರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತಾ? ಕಾರ್ತಿಕ್ ಮೆಂಡಲ್ ಈ ಥರದ ಸಿಚುವೇಶನ್ಗಳು ಬಂದೋಯ್ತಾ? ಆ ಥರ ಸಿಚುವೇಶನ್ನು ಸುಮಾರು ವಿಷಯಗಳಲ್ಲಿ ಆಗಿರುತ್ತೆ. ಕೆಲವೊಂದ್ಸಲಿ ತುಂಬ ಕಷ್ಟಪಟ್ಟು ನಮಗೆ ಬೇಕಾಗಿರುವಂಥ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತಂದಾಗ ಬೇಜಾರಾಗುತ್ತೆ. ಬಿಗ್ ಬಾಸ್ ಮನೆ ಒಳಗೆ ಆಗಿದೆ ಸರ್. ಕಷ್ಟಪಟ್ಟು ವಾರ ಎಲ್ಲ ನಾನು ಟಾಸ್ಕ್ ಆಡಿರ್ತೀನಿ, ಕಷ್ಟಪಟ್ಟು ನನಗೆ ಅಂದರೆ ನನ್ನ ಸ್ಟ್ಯಾಂಡ್ ನಾನು ತೊಗೊಂಡಿರ್ತೀನಿ. ಆದ್ರೂ ನನಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇರೆಲ್ಲೋ ಹೋಗಿರುತ್ತೆ. ಸೊ ಲೈಫಲ್ಲಿ ಯಾವಾಗಲೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಅದಕ್ಕೆ ಸಿಗಬೇಕಾಗಿರೋ ಅಂಥ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಾನೇ ಏನಂತಾರೆ ಎಕ್ಸಾಂಪಲ್ ಸರ್. ಅದು ಬಿಗ್ ಬಾಸ್ ವಿನ್ ಆಗಿದ್ದೀನಿ. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ನಾನು ಡೊಳ್ಳು ಸಿನಿಮಾದಲ್ಲಿ ಮಾಡಿದ್ದೆ ಸರ್, ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್. ಇನ್ನೇನು ಹೇಳೋಕೆ ಇಷ್ಟಪಡಲ್ಲ. ನಮ್ಮ ಕೆಲಸ ನಾವು ಮಾಡಿದ್ರೆ ಲೇಟಾಗಾದರೂ ಲೇಟೆಸ್ಟ್ ಆಗಾದರೂ ಬಂದೇ ಬರುತ್ತೆ ಸರ್. ಲೆಟ್ಸ್ ವರ್ಕ್ ಅಷ್ಟೇ.